ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಇರುವ ಯೋಜನೆಗಳನ್ನು ವಿಪ್ರ ವಿದ್ಯಾರ್ಥಿಗಳು ಹಾಗೂ ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣ ಸಮುದಾಯದ ಯುವಕ ಯುವತಿಯರು ಉಪಯೋಗಿಸಿಕೊಳ್ಳಬೇಕು ಎಂದು ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನಿರ್ದೇಶಕ ಪಿಎಂ ಮಾಲತೇಶ್ ಮನವಿಯನ್ನ ಮಾಡಿಕೊಂಡರು. ನಿರ್ದೇಶಕರಾಗಿರ್ತಕ್ಕಂತಹ ಪಿಎಂ ಮಾಲತೇಶ್ ಅವರು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಅವರು ವೇದಿಕೆಯಿದ್ದಾರೆ. ಅವರಿಗೆ HC ಯೋಗೇಶ್ ಅವರು, ಮಹಾನಗರ ಪಾಲಿಕೆಯ ಸದಸ್ಯರು, ಮಾಜಿ ಮಹಾನಗರ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದಿಂದ ಸಂದೀಪಿನಿ ಶಿಷ್ಯ ವೇತನ ಯೋಜನೆ ಜಾರಿಯಲ್ಲಿದ್ದು, PUCಯಿಂದ ಡಿಗ್ರಿ ಓದುವವರೆಗೆ ಪ್ರತಿ ವರ್ಷ ಒಬ್ಬ ವಿದ್ಯಾರ್ಥಿಗೆ 15,000 ನಿರ್ವಹಣಾ ವೆಚ್ಚ ನೀಡ್ತಾ ಇದ್ದು, ಈ ಸೌಲಭ್ಯ ಪಡೆಯುವುದಕ್ಕೆ ನವೆಂಬರ್ 30 ಕೊನೆಯ ದಿನ ಆಗಿದೆ. ಇದಕ್ಕಾಗಿ ಅರ್ಜಿ ವೇತನದ ಜೊತೆಗೆ ಆಧಾರ್ ಕಾರ್ಡ್ ಹಾಗೂ IDWS ಅಂದ್ರೆ ಚಾಲ್ತಿಯಲ್ಲಿ ಇರ್ತಕ್ಕಂಥ ಆರ್ಥಿಕವಾಗಿ ಹಿಂದುಳಿದ ಪ್ರಮಾಣ ಪತ್ರ ಸಲ್ಲಿಸಬೇಕಾಗುತ್ತದೆ ಹಾಗೂ ಮೆಡಿಕಲ್ ಮತ್ತು ಎಂಜಿನಿಯರ್ ವಿದ್ಯಾರ್ಥಿಗಳಿಗೆ ಸರ್ಕಾರದ ಶುಲ್ಕದ 2/3 ಧನ ಸಹಾಯವನ್ನ ನೀಡಲಾಗುತ್ತೆ ಎಂದರು. ಇನ್ನು ಬ್ರಾಹ್ಮಣ ಸಮುದಾಯದ ಬಡ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನ ಪಡೆಯಬೇಕು. ಈ ಯೋಜನೆ ಕಾಮೆಡ್ಗೆ ಮತ್ತು ಮ್ಯಾನೇಜ್ಮೆಂಟ್ ಕೋಟಾ ಹೊರತುಪಡಿಸಿ ಇರ್ತದೆ. ಈಗಾಗಲೇ 450 ಅರ್ಜಿಗಳು ಬಂದಿದ್ದು 6.5 ಕೋಟಿ ಹಣವನ್ನ ವಿದ್ಯಾರ್ಥಿಗಳ ಖಾತೆಗೆ ಜಮಾ ಮಾಡಲಾಗುವುದು. ಅಲ್ಲದೆ ಚಾಣಕ್ಯ ಆಡಳಿತ ತರಬೇತಿ ಯೋಜನೆಯ ಅಡಿಯಲ್ಲಿ UPSC ಮತ್ತು IAS ಹಾಗೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪೂರ್ವಭಾವಿ ತರಬೇತಿಯನ್ನ ಸಂಪೂರ್ಣವಾಗಿ ಉಚಿತವಾಗಿ ನೀಡಲಾಗುತ್ತೆ ಎಂದು ತಿಳಿಸಿದರು. ಪಿಎಂ ಮಾಲತೇಶ್ ಅವರು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಅವರು ವೇದಿಕೆಯಿದ್ದಾರೆ. ಪೂರ್ವಕದ ಧನ್ಯವಾದಗಳನ್ನು ಹೇಳ್ತಾ, ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಶಿವಮೊಗ್ಗ ನಗರದ ಜನತೆಯ ಮೇಲೆ ಸದಾ ಇರಲಿ, ನಾಡಿನ ಜನತೆ ಮೇಲೆ ಸದಾ ಇರಲಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸ್ನೇಹಿತರಾಗಿ ಯುವ ಕಾಂಗ್ರೆಸ್ನಿಂದ ಹಲವಾರು ಹುದ್ದೆಗಳನ್ನು ತೆಗೆದುಕೊಂಡು ಹೋರಾಟಗಳಲ್ಲಿ ಭಾಗವಹಿಸಿರ್ತಕ್ಕಂಥವರು, ಬೆಂಗಳೂರಿನಿಂದ ಬಳ್ಳಾರಿ ತನಕ ಏನು ಪಾದಯಾತ್ರೆ ಆಯಿತು, ಆ ಪಾದಯಾತ್ರೆ ಸಂದರ್ಭದಲ್ಲೂ ಕೂಡ ಸಂಪೂರ್ಣ ಆ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಯುವ ಕಾಂಗ್ರೆಸ್ನ ಮುಖಂಡರಾಗಿ, ಬ್ರಾಹ್ಮಣ ಸಮಾಜದ ಸದಸ್ಯರಾಗಿ, ಜೊತೆಯಾಗಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸದಾ ಒಬ್ಬರು ಭಕ್ತರಾಗಿ, ಆ ಭಾಗದಲ್ಲಿ ನಮ್ಮ ಪಕ್ಷದ ಮುಖಂಡರಾಗಿ, ಜೊತೆಯಾಗಿ ನಮ್ಮ ಸೌತ್ ಬ್ಲಾಕ್ ಇವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು ಅಂತ ಹೇಳ್ತಾ, PM ಮಾಲತೇಶ್ ಅವರಿಗೆ ನಮ್ಮ ವೈಯಕ್ತಿಕವಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಹಾಗೂ ಶಿವಮೊಗ್ಗ ನಗರದ ಜನತೆಯ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ, ಏನು ಅಭಿವೃದ್ಧಿ ಮಂಡಳಿ ಆದಮೇಲೆ ಪ್ರಪ್ರಥಮ ಬಾರಿಗೆ ಶಿವಮೊಗ್ಗದಿಂದ ಒಬ್ಬ ಸದಸ್ಯರಾಗಿರ್ತಕ್ಕಂಥದ್ದು, ಡೈರೆಕ್ಟರ್ ಆಗಿ ಹೋಮಿರ್ತಕ್ಕಂಥವ್ರು, ಇವರ ಒಂದು ಮಾರ್ಗದರ್ಶನದಲ್ಲಿ ಅನೇಕ ಜನ ತಾಲೂಕು ಬ್ರಾಹ್ಮಣ ಸಂಘ ಆಗಿರ್ಬೋದು, ಜಿಲ್ಲಾ ಬ್ರಾಹ್ಮಣ ಸಂಘ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಏನು ಸರ್ಕಾರದ ಸವಲತ್ತುಗಳು ಯಾರ್ಯಾರಿಗೆ ಏನೇನು ಸಿಗಬೇಕು ಅಂತಿದೆಯೋ ಅವರ ಸವಲತ್ತು ಸಿಗೋದಕ್ಕೆ ಮಾಲತೇಶ್ ಅವರು ಅವರಿಗೆ ಮಾರ್ಗದರ್ಶಕರಾಗಿ ಹಾಗೂ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಅರ್ಜಿಗಳನ್ನು ವಿಲೇವಾರಿ ಮಾಡೋದು ವಿಚಾರವಾಗಲಿ ಹಾಗೂ ಸರ್ಕಾರದ ಸವಲತ್ತುಗಳನ್ನು ತೆಗೆದುಕೊಂಡು ಅವರಿಗೆ ಕೊಡೋದ್ರಲ್ಲಿ ಮಾಲತೇಶ್ ಅವರು ಮುಂದಿನ ದಿನಗಳಲ್ಲಿ ಒಂದು ಕಾರ್ಯ ಕಳೆದ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಾಗಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅನೇಕ ಯೋಜನೆಗಳು ಚಾಲ್ತಿಯಲ್ಲಿದೆ. ಆದರೆ ಶೀಘ್ರವಾಗಿ ಕೊನೆಗೊಳ್ತಕ್ಕಂಥ ಯೋಜನೆ ಬಗ್ಗೆ ಜನರಿಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂತ ಕೇಳಿಬಂತು. ವೈಯಕ್ತಿಕವಾಗಿ ದಿನ ಒಂದು 25ರಿಂದ 30 ಫೋನ್ ಕಾಲ್ಸ್ ಬರ್ತಾ ಇದೆ. ಹಾಗಾಗಿ ನಮ್ಮ ಕೋಆರ್ಡಿನೇಟರ್ ಅವರಿಗೂ ವಿಚಾರ ತಿಳಿಸಿದ್ದೀವಿ. ಈ ವಿಚಾರವಾಗಿ ಮುಖ್ಯವಾದ ಯೋಜನೆಗಳು ಯಾವಾಗ ಅಂತ್ಯ ಆಗತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ಸಾಂದೀಪಿನಿ ಯೋಜನೆ ಅಂತಕ್ಕಂಥದ್ದು ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣದ ವರ್ಗದವರಿಗೆ ಈ ಸಾಂದೀಪಿನಿ ಯೋಜನೆ ಚಾಲ್ತಿಯಲ್ಲಿದೆ. ಇದನ್ನು ನಾವು PUCಯಿಂದ ಡಿಗ್ರಿವರೆಗೆ ಪ್ರತಿ ಮಗುವಿಗೆ 15,000 ರೂಪಾಯಿಗಳ ಒಂದು ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಕೆಲಸ ನಡೀತಾ ಇದೆ. ಆದರೆ ನಮ್ಮ ಜಿಲ್ಲೆಯಲ್ಲ, ರಾಜ್ಯದಲ್ಲಿ ತುಂಬ ಅಪ್ಲಿಕೇಶನ್ಸ್ಗಳು ಕಮ್ಮಿಯಾಗಿದೆ. ನೆನ್ನೆ ಕೂಡ ಅಧ್ಯಕ್ಷರು ಮಾತಾಡಿದರು, ಮಾಹಿತಿ ಕೊರತೆ ಇರೋದ್ರಿಂದ ಏನು ಮಾಡ್ಬೋದು ಅಂತ ಕೇಳಿದಾಗ ಮೊದಲು ಪತ್ರಿಕಾಗೋಷ್ಠಿಯನ್ನು ಕರೆದು ಜನಗಳಿಗೆ ತಿಳಿಸೋವಂಥ ಕೆಲಸ ಮಾಡೋಣ ಅಂತ ಹೇಳಿದ್ವಿ. ಡಿಗ್ರಿ ತನಕ ಏನು 15,000 ರೂಪಾಯಿ ಕೊಡ್ತೀವಲ್ಲ, ಸಾಂದೀಪಿನಿ ಶಿಷ್ಯ ವೇತನ
ನೋಡಿ 30/11/2025 ತಾರೀಕು ತನಕ ಟೈಮ್ ಇರುತ್ತೆ. ದಯವಿಟ್ಟು ಅಷ್ಟರೊಳಗಾಗಿ ವಿದ್ಯಾರ್ಥಿಗಳು ಯಾರ್ಯಾರು ಅರ್ಹರಿದ್ದೀರೋ ಅವರು